ನಾರದ ಮಹರ್ಷಿಗಳು ನಾರಾಯಣ ಋಷಿಯನ್ನು ಕೇಳ್ತಾ ಇದ್ದಾರೆ. ನಾರಾಯಣ ಋಷಿ, ಹೇ ಮಹರ್ಷಿ, ಈ ಭಾರತ ದೇಶದ ಮಹತ್ವ ಏನದ? ಭಾರತ ದೇಶದಲ್ಲಿ ಇರ್ತಕ್ಕಂಥ ಪರ್ವತಗಳು, ನದಿಗಳು, ಇವುಗಳ ಮಹಿಮೆ ಏನು ಅಂತ ಅಲ್ಲಿ ಪ್ರಶ್ನೆಯನ್ನು ಮಾಡಿದಾಗ ನಾರಾಯಣ ಮಹರ್ಷಿ ಹೇಳ್ತಾ ಇದ್ದಾನ, ಹೇ ನಾರದ, ದೇವತೆಗಳು ಕೂಡ ಈ ಭಾರತ ಭೂಮಿಯಲ್ಲಿ ಮಾನವರಾಗಿ ಹುಟ್ಟಬೇಕಂತ ಅಪೇಕ್ಷೆಯನ್ನು ಪಡ್ತಾರೆ. ಮಾನವರಾಗಿ ಹುಟ್ಟಬೇಕು ಅಂತೇಳಿ ನಾನು ಅಂದ್ರೆ ಯಾರು? ನಾರಾಯಣ ಮಹರ್ಷಿಯೂ ಕೂಡ ನಾನು ಈ ಭಾರತ ದೇಶದಲ್ಲಿ ಸದಾಕಾಲ ವಾಸವಾಗಿರ್ತೇನೆ. ಈ ಭಾರತ ವರ್ಷದಲ್ಲಿ ನೀವು ಭಕ್ತಿಯಿಂದ ಹೋಮ, ಯಜ್ಞ, ದಾನ, ತಪಸ್ಸು ಏನೇ ಮಾಡಿದರೂ ಕೂಡ ಆ ಸತ್ಕರ್ಮದಿಂದ ಪರಮಾತ್ಮನ ಕರುಣೆ ನಮ್ಮ ಮೇಲೆ ಆಗ್ತದ ಅಂತ ಇಲ್ಲಿ ನಾರಾಯಣ ಮಹರ್ಷಿಗಳು ನಾರದರಿಗೆ ಹೇಳ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಯಾವ ಮಾನವರದಾರಲ್ಲ, ಆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪವಿತ್ರವಾದ ಪರ್ವತಗಳು ಅಂದ್ರೇನು? ಬೆಟ್ಟಗಳು, ಗುಡ್ಡಗಳನ್ನ, ಪುಣ್ಯ ನದಿಗಳನ್ನ ಸ್ಮರಣೆಯನ್ನ ಮಾಡಿದರೆ ಸಾಕು, ಆತನ ಎಲ್ಲ ಪಾಪಗಳ ನಾಶವಾಗಿ ಈ ಕರ್ಣಗಳು ಕೂಡ ಶುದ್ಧಿ ಆಗ್ತಾವಂತ ದೇವಿ ಮಹಾಪುರಾಣ ಹೇಳ್ತಾ ಇದ್ದ. ಆ ಪರ್ವತಗಳು ಯಾವುವು? ನಮ್ಮ ಭಾರತ ವರ್ಷದಲ್ಲಿ ಇರ್ತಕ್ಕಂಥ ಪವಿತ್ರವಾದ ಪರ್ವತಗಳು ಯಾವುವು ಅಂತಂದ್ರೆ ನಾರಾಯಣ ಋಷಿ ಹೇಳ್ತಾ ಇದ್ದಾನೆ. ಏನು ಅಂದ್ರೆ ಮಲಯ ಪರ್ವತ, ಮಂಗಲ ಪ್ರಸ್ಥ, ಮೈನಾಕ, ತ್ರಿಕೂಟ, ವೃಷಭ, ಕುಟಕ, ಕೊಲ್ಲ, ಸಹ್ಯ, ದೇವಗಿರಿ, ಋಷ್ಯಮುಖ ಪರ್ವತ, ಶ್ರೀಶೈಲ ಪರ್ವತ, ವೆಂಕಟಾದ್ರಿ ಪರ್ವತ. ವೆಂಕಟಾದ್ರಿ ಪರ್ವತ ಅಂತಂದ್ರೆ ತಿರುಪತಿ ಶ್ರೀನಿವಾಸ ಆ ವೆಂಕಟಾದ್ರಿ ಪರ್ವತದಲ್ಲಿಯೇ ವಾಸಾಗಿದ್ದಾನೆ. ಶ್ರೀಶೈಲ ಅಂತಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಯಂ ಪರಮಾತ್ಮ ವಾಸವಾದ ಪರ್ವತ. ವಿಂಧ್ಯ ಪರ್ವತ, ಮಹೇಂದ್ರ ಪರ್ವತದಲ್ಲಿ ಪರಶುರಾಮರು ರೇಣುಕಾ ದೇವಿಯ ಪುತ್ರನಾಗಿರ್ತಕ್ಕಂಥ ಪರಶುರಾಮರು ವಾಸಾಗಿದ್ದಾರೆ. ಅಂತ ಪರ್ವತಗಳನ್ನ ಸ್ಮರಣೆ ಮಾಡಿದ್ರೆ ಸಾಕು, ನಮ್ಮ ಪಾಪ ಎಲ್ಲವೂ ನಾಶ ಆಗಿ ಹೋಗ್ತದೆ. ಇನ್ನ ಪುಣ್ಯ ನದಿಗಳನ್ನ ಹೇಳ್ತಾ ಇದ್ದಾರೆ. ತಾಮ್ರಪರ್ಣಿ, ಚಂದ್ರಮ, ಕೃತಮಾಲ, ವಟೋದಕ, ಕಾವೇರಿ, ವೇಣಾ, ಪಯಸ್ವಿನಿ, ತುಂಗಭದ್ರ, ಕೃಷ್ಣವೇಣ, ಕರ್ಕ, ಶರ್ಕರಾವರ್ತಕ, ಗೋದಾವರಿ, ಭೀಮರತಿ, ನಿರ್ವಿಂಧ್ಯ, ತಾಪಿ, ರೇವಾ, ಸುರಸ, ನರ್ಮದಾ, ಸರಸ್ವತಿ, ಗಂಗಾ, ಯಮುನಾ, ಆಮೇಲೆ ಮಂದಾಕಿನಿ. ಈ ಪವಿತ್ರವಾದ ನದಿಗಳನ್ನ ನಾವು ಇಲ್ಲೇ ಕುಳಿತು ಅವುಗಳ ಹೆಸರುಗಳನ್ನ ಹೇಳಿದ್ರೆ ಸಾಕು, ನಾವು ಮಾಡಿರ್ತಕ್ಕಂಥ ಪಾಪಗಳು ಕೂಡ ನಿವಾರಣೆ ಆಗ್ತವೆ. ಇಂತಹ ಪವಿತ್ರವಾದ ಬೆಟ್ಟಗಳು, ಇಂತಹ ಪವಿತ್ರವಾದ ನದಿಗಳು ಎಲ್ಲಿ ಆಗಿದ್ದಾವಂತಂದ್ರೆ ಈ ಭಾರತ ವರ್ಷದಲ್ಲಿ ಆಗಿದಾವ. ಇಂಥ ಸತ್ಸಂಗ, ಮಹಾತ್ಮರ ಸಂಘ, ದೇವಿ ಗ್ರಂಥದ ಒಂದು ಪುಣ್ಯ ಕಥೆಯನ್ನ ನಾವು ಶ್ರವಣ ಮಾಡಬೇಕಾಗಿತ್ತು ಅಂತಂದ್ರೆ ದೇವಿ ಭಾಗವತ್ ಮಹಾಪುರಾಣ ಏನು ಹೇಳ್ತದ ಅಂತಂದ್ರೆ, ಕೋಟಿ ಜನ್ಮಗಳ ಪುಣ್ಯದ ಫಲ ಉದಯಿಸಿದಾಗ ಜಗನ್ಮಾತೆಯ ಒಂದು ಕಥೆಯನ್ನು ಕೇಳುವಂತ ಸೌಭಾಗ್ಯ ನಮಗೆ ದೊರಕ್ತದ ಅಂತ ದೇವಿ ಮಹಾಪುರಾಣ ಹೇಳ್ತಾ ಇದೆ. ಭಾರತ ಭೂಮಿ ಪುಣ್ಯಭೂಮಿ. ಈ ಪುಣ್ಯ ಭೂಮಿಯಲ್ಲಿ ಸ್ವಯಂ ಪರಮಾತ್ಮ ಭಗವಾನ್ ಶಂಕರ, ಶ್ರೀಮನ್ನಾರಾಯಣ, ಪ್ರಭು ಶ್ರೀರಾಮಚಂದ್ರ, ಭಗವಾನ್ ಶ್ರೀಕೃಷ್ಣ ಅವತಾರ ಮಾಡಿದ ಭೂಮಿಯೇ ಈ ಪುಣ್ಯ ಭೂಮಿ ಭಾರತ. ಅನೇಕ ಋಷಿಗಳು, ಸಾಧು ಸಂತರು, ಪರಮಾತ್ಮನ ಭಕ್ತರು ಅವತರಿಸಿದ ಭೂಮಿಯೇ ಪುಣ್ಯ ಭೂಮಿಯೇ ಈ ಭಾರತ. ಸ್ವಯಂ ನಾರಾಯಣ ವೈಕುಂಠವಾಸಿ. ಭಾ ಅಂತಂದ್ರೇನು? ಭಕ್ತಿ. ರತಿ ಅಂತಂದ್ರೇನು? ಪ್ರೇಮ. ಯಾವುದರಲ್ಲಿ ಪ್ರೇಮ?
ಯಾವುದರಲ್ಲಿ ಭಕ್ತಿ ಅಂತಂದರೆ ಆ ಪರಮಾತ್ಮನ ಮೇಲೆ ಭಕ್ತಿಯನ್ನು, ಪ್ರೇಮವನ್ನು ಮಾಡುವುದನ್ನು ತಿಳಿಸುವುದೇ ಈ ಭಾರತ. ಸಾಧು ಸಂತರನ್ನು ಹೇಗೆ ಪ್ರೇಮಿಸಬೇಕಂತ ತಿಳಿಸುವುದೇ ಭಾರತ. ಮೋಕ್ಷವನ್ನು ಕೊಡುವುದೇ ಭಾರತ. ಪರಮಾತ್ಮನನ್ನ ಧರೆಗೆ ತಂದಿರುವುದೇ ಭಾರತ.